Hey guys, welcome back to our channel Spurti Vlogs. So guys, we are planning a surprise to Spurti. So ಅದಕ್ಕೆ ರಿಕ್ವೈರ್ಮೆಂಟ್ಸ್ ಐಟಮ್ಸ್ ಎಲ್ಲ ಏನೇನು ಬೇಕೋ ಅದನ್ನ ತಗೊಂಬರಕ್ಕೆ ನಾನು ಹೋಗ್ತಿದ್ದೀನಿ. ನಾನು ನಿತಿನ ಕರೆದಿದ್ದೀನಿ. ಸೊ he'll come and we'll go. ಸೊ ಅದಕ್ಕೆ ರೆಡಿ ಆಗುವ. ಸೊ ಗೈಸ್, ಇವತ್ತು ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಸ್ಟೇಸ್ 9 ಟ್ಯೂಬಿಂಗ್ ಮಸ್ಕಾರಾ. ಇದು ನಿಮ್ಮ ಎಲ್ಲ ಐಲ್ಯಾಶಸ್ನ ಕ್ಲೀನಾಗಿ ಕೋಟ್ ಮಾಡುತ್ತೆ ವಿತ್ ಟೈನಿ ಟ್ಯೂಬ್ಸ್ ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಲೆಂಥನಿಂಗ್ ಅಂಡ್ ವಾಲ್ಯೂಮೈಸಿಂಗ್ ದ ಐಲ್ಯಾಶಸ್ ಅನ್ಲೈಕ್ ದ ಅದರ್ ಕ್ಲಮ್ಸಿ ಮಸ್ಕಾರಾಸ್. ಅಂಡ್ ಇದನ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಂಪ್ಯಾಕ್ಟ್ ಆಗಿ ಕೂಡ ಇದೆ. ಅಪ್ಲಿಕೇಶನ್ ಕೂಡ ಅಷ್ಟೇ ತುಂಬಾ ಸ್ಮೂತ್ ಅಂಡ್ ಈಸಿಯಾಗಿ ಗ್ಲೈಡ್ ಆಗ್ತಿದೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಎಷ್ಟು ಚೆನ್ನಾಗಿ ಮಸ್ಕಾರಾ ಹಾಕೊಂಡ್ಮೇಲೆ ಬ್ಯೂಟಿಫುಲ್ ಆಗಿ ನನ್ನ ಐಲ್ಯಾಶಸ್ ಕಾಣಿಸ್ತಿದೆ ಅಂತ. ಇವಾಗ ನಾನಿಲ್ಲಿ ನಿಮಗೆ ಕಂಪೇರ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ಬೇರೆ ಬ್ರ್ಯಾಂಡು ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ಈ ಮಸ್ಕಾರಾ ಅಪ್ಲಿಕೇಶನ್ ಕೂಡ ಡ್ರೈ ಆಗಿದೆ ಮತ್ತು ಇಟ್ಸ್ ನಾಟ್ ಆಲ್ಸೋ ಸ್ಟೇಯಿಂಗ್ ಪ್ರಾಪರ್ಲಿ ಅಂತ ಅನ್ಸುತ್ತೆ. ಸೊ ಈ ಮಸ್ಕಾರಾಗೂ ಮತ್ತು ನಾನು ಅಪ್ಲೈ ಮಾಡಿರೋ ಸ್ಟೇಸ್ ಮಸ್ಕಾರಾಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಸುತ್ತಿದೆ. ಆ್ಯಂಡ್ ಇಟ್ ಇಸ್ ಟೋಟಲಿ ಸ್ಮಜ್ ಪ್ರೂಫ್ ಆ್ಯಂಡ್ ವಾಟರ್ ಪ್ರೂಫ್. ಸೊ ಯಾವುದೇ ಥರ ಭಯ ಬೇಡ, ಸ್ಮಜ್ ಆಗುತ್ತೆ, ವಾಟರ್ ಬಿದ್ದರೆ ಹೋಗ್ಬಿಡುತ್ತೆ ಅಂತೆಲ್ಲ. ಎಷ್ಟು ಕ್ಲೀನಾಗಿ ಇದನ್ನು ರಬ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಟ್ರಾನ್ಸ್ಫರ್ ಕೂಡ ಆಗ್ತಿಲ್ಲ. ಸೊ ಬೈ ದಿಸ್ ಥಿಂಗ್ ಯು ವಿಲ್ ನೋ ಹೌ ಬ್ಯೂಟಿಫುಲ್ ದಿಸ್ ಮಸ್ಕಾರಾ ಸ್ಟೇಸ್. ಆ್ಯಂಡ್ ಇವಾಗ ನಾವು ಇದನ್ನು ರಿಮೂವ್ ಮಾಡೋಕ್ಕೆ ಜಸ್ಟ್ ವಾಟರ್ ಹಾಕಿಬಿಟ್ಟು ಒಂದು ವೆಟ್ ಟಿಶ್ಯೂನ ತೊಗೊಂಡು ಅಥವಾ ಕಾಟನ್ನ ತೊಗೊಂಡು ಹಿಂಗೆ ಸ್ಲೈಡ್ ಡೌನ್ ಮಾಡಿದ್ರೆ ಬಂದುಬಿಡುತ್ತೆ. ಅದು ಎಷ್ಟು ಕ್ಲೀನ್ ಆ್ಯಂಡ್ ಈಸಿ ಆ್ಯಂಡ್ ಇನ್ ಅ ವೆರಿ ಕ್ವಿಕ್ ವೇ ನಾವು ಇದನ್ನು ಮಾಡಿಬಿಡ್ಬೋದು. ಎಲ್ಲ ಮಸ್ಕಾರಾ ವಿತಿನ್ ಸೆಕೆಂಡ್ಸ್ ಈ ಥರ ಟ್ಯೂಬ್ಸ್ ಫಾರ್ಮಲ್ಲಿ ಬಂದುಬಿಡುತ್ತೆ. ಯಾವುದು ನಿಮ್ಮ ಐಲ್ಯಾಶಸ್ ಮೇಲೆ ಸ್ಟೇ ಆಗಲ್ಲ. ಅದು ಎಲ್ಲದಕ್ಕಿಂತ ನಿಮ್ಮ ಐಲ್ಯಾಶಸ್ ಯಾವುದು ಬ್ರೇಕ್ ಆಗಲ್ಲ. ಅದು ಒಂದು ಒಳ್ಳೆಯ ವಿಷಯ. ಸೊ ಇಲ್ಲಿ ನಾನು ಬೇರೆ ಮಸ್ಕಾರಾ ಯೂಸ್ ಮಾಡಿರೋದನ್ನ ವೈಪ್ ಮಾಡಿ ತೋರಿಸ್ತಿದ್ದೀನಿ. ಎಷ್ಟು ಕೆಟ್ಟದಾಗಿ ಎಲ್ಲ ಮಸ್ಕಾರಾ ಹಾಗೆ ಕಣ್ಗೆಳಗಡೆ ಸ್ಪ್ರೆಡ್ ಆಗಿದೆ ನೋಡ್ಬೋದು. ಸೊ ಗೈಸ್, ಡೋಂಟ್ ಫರ್ಗೆಟ್ ಟು ಚೆಕ್ ಔಟ್ ದಿಸ್ ಸ್ಟೇಸ್ 9 ಮಸ್ಕಾರಾ. ನಾನು ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಬೈ ಮಾಡುವಾಗ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಸ್ಫೂರ್ತಿ 2025 ಅಂತ 15% ಆಫ್ ಸಿಗುತ್ತೆ ಆನ್ staysbeauty.com. ಆ್ಯಂಡ್ ಆಲ್ಸೋ ಈ ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಪರ್ಪಲ್ ಅಲ್ಲಿ ಅವೈಲಬಲ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಹೆಂಗೆ ಅನಿಸ್ತು ನಿಮಗೆ ಅಂತ ಕಾಮೆಂಟ್ ಸೆಕ್ಷನ್ ಮರಿತೀರಾ ತಿಳಿಸಿ. ಹೋಪ್ ದಿಸ್ ವುಡ್ ಬಿ ಮೈ ಲಾಸ್ಟ್ ವಿಡಿಯೋ. ನಾನು ವಾಯ್ಸ್ ಓವರ್ ಕೊಡೋದು, ಎಡಿಟಿಂಗ್ ಮಾಡೋದು, ಇಂಟ್ರೋ ಕೊಡೋದು, ಎಕ್ಸ್ಟ್ರಾ ಕೊಡೋದು ಎಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮ್ಮ ಸ್ಫೂರ್ತಿ, ನಿಮ್ಮ ಫೇವ್ರೆಟ್ ಸ್ಫೂರ್ತಿ ವೀಡಿಯೋಸ್ ಮಾಡ್ತಾಳೆ. ಇನ್ಮೇಲೆ ಕಂಪ್ಲೀಟ್ 6 ಮಂತ್ ಆದಮೇಲೆ ಸ್ಫೂರ್ತಿ ಮನೆಗೆ ಬರ್ತಿರೋದು. ಅವಳ ರೂಮ್ನೆಲ್ಲ ಎಷ್ಟು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ವೀಕ್ಲಿ ಟ್ವೈಸ್ ಮಾಪಿಂಗ್ ಎಲ್ಲ ಮಾಡ್ತಾಯಿದ್ವಿ. ಆ್ಯಂಡ್ ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಮಾಡಿ ನ್ಯೂ ಬೆಡ್ಶೀಟ್ ಕರ್ಟನ್ಸ್ ಎಲ್ಲನೂ ಚೇಂಜ್ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಅನಿಸಿರುತ್ತೆ ಇಷ್ಟು ಬೇಗ 6 ತಿಂಗಳಾಗೋಯ್ತಾ ಅಂತ. ಆದರೆ ನಮಗೆ ಪ್ರತಿ ಒಂದು ದಿನಾನೂ ಕಳಿಯೋದು ಅಷ್ಟೊಂದು ಕಷ್ಟ ಆಗಿತ್ತು. ಅವಳ ಲೋ ಟೈಮಲ್ಲೆಲ್ಲ ನಾವು ಅವಳನ್ನ ಜಾಸ್ತಿ ಮೋಟಿವೇಟ್ ಮಾಡ್ತಾಯಿದ್ವಿ. ಆ್ಯಂಡ್ ಸ್ವಲ್ಪ ಎಮೋಷ್ನಲ್ ಮೂಮೆಂಟ್ಸ್ ಎಲ್ಲನೂ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾ ಇದ್ವಿ. ಲಾಸ್ಟ್ ವ್ಲಾಗಲ್ಲಿ ಪ್ರ್ಯಾಂಕ್ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ, ಆಂಟಿ ಯಾಕೆ ಇಷ್ಟೊಂದು ಭಯಪಡಿಸಿದ್ದೀರಾ ಸ್ಫೂರ್ತಿನ ಅಂತ, ಸ್ವಲ್ಪ ದಿವಸದಲ್ಲಿ ಬಂದುಬಿಡ್ತಾಳ ಅಂತ ಅಲ್ವಾ. ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಭಯಪಡಿಸಿದ್ದೆ ಅಷ್ಟೇ. ಕಳೆದ 6 ತಿಂಗಳ ಅಂತರ ಏನಿತ್ತು ಅದು ಸ್ಫೂರ್ತಿಗೆ ಮತ್ತು ನಮ್ಮ ಫ್ಯಾಮಿಲಿಯಲ್ಲಿರೋ ಎಲ್ಲರಿಗೂ ಒಂಥರ ಲೈಫ್ ಟೈಮ್ ಮೆಮೊರೇಬಲ್ ಆಗಿರುತ್ತೆ. ಯಾಕಂದರೆ ಬಾಂಡಿಂಗ್ ಅಷ್ಟೊಂದು ಸ್ಟ್ರಾಂಗ್ ಮಾಡಿದೆ, ಒಬ್ರಿಗೊಬ್ರು ವ್ಯಾಲ್ಯೂನ ತಿಳಿಸ್ಕೊಟ್ಟಿದೆ. ಸ್ಫೂರ್ತಿನೂ ಅಷ್ಟೇ ಸಾಕಷ್ಟು ಕಲ್ತಿದ್ದಾಳೆ. ಇಂಡಿಪೆಂಡೆಂಟ್ ಆಗಿರೋದು ಮತ್ತು ಫ್ಯಾಮಿಲಿನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಅವಳ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅಷ್ಟೇ ಪೇಷನ್ಸ್ ಕೂಡ ಕಲ್ತಿದ್ದಾಳೆ, ಪೊಲೈಟ್ನೆಸ್ ಕಲ್ತಿದ್ದಾಳೆ. ಇನ್ನು ಮುಂದೆ ಅವಳ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಅವಳೇ ನಿಂತು ಸಿಚುವೇಶನ್ನ ಫೇಸ್ ಮಾಡೋ ಅಂಥದ್ದನ್ನು ಕಲ್ತಿದ್ದಾಳೆ. ಬೀಯಿಂಗ್ ಅ ಮದರ್, ಐ ಆಮ್ ಲಿಟ್ರಲಿ ಹ್ಯಾಪಿ ಆ್ಯಂಡ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಇಂಥ ಒಳ್ಳೆ ಮಗಳನ್ನ ಪಡೆದಿದ್ದೀನಿ ಅಂತ. ಅರ್ಧ ಕಣ್ ದೃಷ್ಟಿ. ನನ್ನ ಮಗಳ ರೂಮ್ ನಾನು ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅಂತ ನಿನ್ ಕಣ್ ದೃಷ್ಟಿ. ಒಂದ್ ದಿವಸ ಹಿಂಗ್ ಬಂದ್ ಮಾಡಿಲ್ಲ ಗೈಸ್. ಎಲ್ಲರಿಗೂ ಕಾಲ ಬರುತ್ತೆ. ಸ್ಫೂರ್ತಿ. ಯಾರು ಕೊಟ್ಟಿದ್ದು ಹೇಳಿದ್ದು?
ಕಿದಾಕಿದ್ದಾಳೆ ಪಿಂಕಿ. ಪಿಂಕಿ ಅಲ್ಲ ಹೇಮಾ. ಫುಲ್ ಕವರ್ ಅಂತ. ಏ ಪಿಂಕಿ ನಂಗೆ ಗಿಫ್ಟ್ ತಗ್ಬಿಟ್ಟ. ಏನು ಕಾಪಾಡಲ್ಲ ನನ್ನ ಮಗಳು ಅಂತವಳು ಇಷ್ಟ ಚೆನ್ನಾಗಿ ಕಾಪಾಡ್ಕೊಂಡವಳು. ಇದು ಶೀಲಾ ಅವ್ರು ಕೊಟ್ಟರು ಬರ್ಡೇ ಗಿಫ್ಟ್. ಅರುಣ್ ಇವ್ರು ಸಬ್ಸ್ಕ್ರೈಬರ್. ಇದನ್ನು ಅಷ್ಟೇ ಅದನ್ನೇ. ಇದು ಸಂಗೀತ. ಇದು ಪಿಂಕಿ. ಇದನ್ನು ಅರುಣ್ ಕೊಟ್ಟಿರೋದು. ನನ್ನ ಮಗಳದು ಡ್ಯಾನ್ಸ್ 7th. ಅದೇ ಶೇಕ್ಸ್ಪಿಯರ್ ಅವಾರ್ಡ್ ಬೇಡ ಕ್ಲೀನ್ ಎವ್ರಿಥಿಂಗ್ ಇಸ್ ಕ್ಲೀನ್. ಎಂತ ಕ್ಲೀನ್ ಇಲ್ಲ. ಫೈನಲಿ ಗೈಸ್ ನಾಗವಲ್ಲಿ ರೂಮ್ ಕ್ಲೀನ್ ಆಯ್ತು. ಪಿಂಕಿ ಖುಷಿ. ಅವಳಿಗೆ ರೂಮ್ ಡೆಕೋರ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅವಳು ಬಂದಾಗ ಅವಳಿಗೆ ಬೇಡವಂತೆ, ರೂಮ್ ಕ್ಲೀನಾಗಿರ್ಬೇಕಂತೆ, ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಬೇಕಂತೆ ಆರಾಮಾಗಿ. ಅದಕ್ಕೆ ಇಲ್ಲೇನು ಡೆಕೋರೇಷನ್ ಏನು ಮಾಡಿಸಲ್ಲ. ಫಸ್ಟ್ ರೂಮಲ್ಲೇ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇವಾಗ ಹಾಲಲ್ಲಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡೋಣ ಅಂತ ಫುಲ್ ಕ್ಲೀನ್ ಮಾಡಿದ್ವಿ. ಸ್ಕ್ರೀನ್ಸ್ ಎಲ್ಲ ಇವಳು ಹೋಗಿದ್ದು ಒಂದು ವೀಕೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಇಟ್ಟಿದ್ದೆ, ಹಾಕಿರಲಿಲ್ಲ. ಇವಾಗ ಅದನ್ನು ಎಲ್ಲ ಕ್ಲೀನ್ ಮಾಡಿ ಬ್ಯಾಲ್ಕನಿಯಿಂದ ಫುಲ್ ಡೀಪ್ ಕ್ಲೀನ್ ಮಾಡಿದ್ವಿ ಇನ್ನೊಂದು ಸಾರಿ. ಮತ್ತು ಇವಾಗ ನಾಳೆ ವಾಶ್ರೂಮ್ಸ್ ಅದೆಲ್ಲ ಕ್ಲೀನ್ ಮಾಡಬೇಕು. ತುಂಬ ಪರ್ಟಿಕ್ಯುಲರ್ ಅವಳು. ನನ್ನ ರೂಮ್ ಯಾರು ಯೂಸ್ ಮಾಡ್ಬಾರ್ದು, ನನ್ನ ವಾಶ್ರೂಮ್ ಯಾರು ಯೂಸ್ ಮಾಡಬೇಡ್ರಿ, ನನ್ನ ಸೋಫಾ ಮೇಲೆ ಯಾರು ಕುತ್ಕೊಬೇಡ್ರಿ ಅಂತೆಲ್ಲ ಟವ್ ಮಾಡ್ತಾಯಿದ್ಲು. ಇವಾಗ ಬರೋಷ್ಟೊತ್ತಿಗೆ ಎಲ್ಲ ಕ್ಲೀನ್. ಹ್ಯಾಪಿ ಪಿಂಕಿ? ಎಸ್, ವೆರಿ ಹ್ಯಾಪಿ. ಸೊ ಫೈನಲಿ ಡೀಪ್ ಕ್ಲೀನಿಂಗ್ ಆದಮೇಲೆ ರೂಮ್ನ ಔಟ್ಲುಕ್ ಹೀಗಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸ್ಫೂರ್ತಿನ ಏರ್ಪೋರ್ಟಲ್ಲಿ ರಿಸೀವ್ ಮಾಡ್ಕೊಳ್ಳೋದಾಗಿರುತ್ತೆ. ನೀವೆಷ್ಟು ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೀರಾ ಅಂತ ನನಗೆ ಅರ್ಥ ಆಯಿತು. ಆ್ಯಂಡ್ ನಮ್ಮ ಎಕ್ಸೈಟ್ಮೆಂಟ್ನ ಹ್ಯಾಪಿನೆಸ್ನ ನೀವು ನೋಡಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ಗೆ ನೀವು ವೆಯ್ಟ್ ಮಾಡ್ತಿರಬೇಕು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.